ವಿದ್ಯಾರ್ಥಿ ಮಿತ್ರರೇ, ವ್ಯಾಕರಣ ಪಾಠ 82 ಖ್ಯಾತ ಕರ್ನಾಟಕ ವೃತ್ತಗಳು. ವೃತ್ತ ಎಂದರೆ ಅಕ್ಷರಗಣಗಳ ಶಾಸ್ತ್ರಕ್ಕನುಗುಣವಾಗಿ ರಚಿಸಲ್ಪಟ್ಟ ಪದ್ಯಗಳನ್ನು ವೃತ್ತ ಎನ್ನುವರು. ಲಕ್ಷಣ 2 4 ಪಾದ ಅಥವಾ ಸಾಲುಗಳನ್ನು ಹೊಂದಿರುತ್ತದೆ. ಲಕ್ಷಣ 3 ಅಕ್ಷರಗಳ ಸಂಖ್ಯೆ ಮತ್ತು ಗಣಗಳ ವಿಧಗಳಲ್ಲಿ ಪ್ರತಿ ಪಾದವು ಸಮಾನವಾಗಿರುತ್ತದೆ. ಲಕ್ಷಣ 4 ಪ್ರತಿ ವೃತ್ತಕ್ಕೂ ಗಣಾಧಾರಿತ ನಿಯಮಗಳು ಬೇರೆ ಬೇರೆ ಇರುತ್ತವೆ. ಲಕ್ಷಣ 5 ವೃತ್ತ ಜಾತಿಯ ಛಂದಸ್ಸು ಅಕ್ಷರ ಗಣಾಧಾರಿತವಾಗಿದೆ. ಲಕ್ಷಣ 6 ವೃತ್ತದಲ್ಲಿ 6 ವಿಧಗಳಿವೆ. 6 ವಿಧಗಳು: 1 ಉತ್ಪಲ ಮಾಲಾ ವೃತ್ತ, 2 ಶಾರ್ದೂಲ ವಿಕ್ರೀಡಿತ ವೃತ್ತ, 3 ಶ್ರಕ್ಥರ ವೃತ್ತ, 4 ಮತ್ತೇಭ ವಿಕ್ರೀಡಿತ ವೃತ್ತ, 5 ಮಹಾಶ್ರಕ್ಥರ ವೃತ್ತ, 6 ಚಂಪಕಮಾಲಾ ವೃತ್ತ. ಲಕ್ಷಣ 7 ಈ 6 ವಿಧಗಳನ್ನು ಅಂದರೆ ಇವುಗಳನ್ನು ಖ್ಯಾತ ಕರ್ನಾಟಕಂ ಎನ್ನಲಾಗುವುದು. ಲಕ್ಷಣ 8 ಕನ್ನಡ ಛಂದಸ್ಸಿನಲ್ಲಿ 6 ವೃತ್ತಗಳಿವೆ. ಲಕ್ಷಣ 9 ಕನ್ನಡದ ಪ್ರಾಚೀನ ಕವಿಗಳು 6 ವೃತ್ತಗಳನ್ನು ಬಳಸಿದ್ದಾರೆ. ಅದನ್ನು ಖ್ಯಾತ ಕರ್ನಾಟಕಂ ಅಥವಾ ಖ್ಯಾತ ಕರ್ನಾಟಕ ವೃತ್ತ ಎಂದು ಹೆಸರಿಸಿದ್ದಾರೆ. ಲಕ್ಷಣ 10 6 ವೃತ್ತವನ್ನು ಸರಳವಾಗಿ ಗುರುತಿಸಲು ಇರುವ ಪದ್ಯ. ಖ್ಯಾತ ಕರ್ನಾಟಕ ವೃತ್ತದ ಲಕ್ಷಣವನ್ನು 1ನೇ ನಾಗವರ್ಮ ತನ್ನ ಕೃತಿ ಛಂದೋಂಬುದಿಯಲ್ಲಿ ಸರಳ ಪದ್ಯದ ಮೂಲಕ ತಿಳಿಸಿದ್ದಾನೆ. ಗುರು ಒಂದಾದ್ಯೊಳ್ ಉತ್ಪಲಂ, ಗುರು ಮೊದಲ್ 3 ಶಾರ್ದೂಲಮ, ಗುರು 4 ಶ್ರಗ್ಧರೆ, ಲಘು ದ್ವಂದ್ವಂ ಮಾಗಿರೆ ಮತ್ತೇಭ, ಲಘುದ್ವಯ ತ್ರಿಗುರು ವಿಂದಕ್ಕುಂ ಮಹಾಶ್ರಗ್ಧರ, ಹರಿಣಾಕ್ಷಿ ಲಘು 4 ಚಂಪಕಂ ಮೀವಾರು ಖ್ಯಾತ ಕರ್ನಾಟಕಂ. ವಿದ್ಯಾರ್ಥಿಗಳೇ, ಪ್ರಶ್ನೆಗಳನ್ನು ಗಮನಿಸಿ. ಉತ್ತರವನ್ನು ಪ್ರಶ್ನೆಗಳಿಗೆ ಅನುಗುಣವಾಗಿ ಬರೆಯಿರಿ.